ರಾಜ್ಯಾದ್ಯಂತ ತೀವ್ರ ಕುತೂಹಲ ಮೂಡಿಸುತ್ತ ಹರಿಹರದ ಪಂಚಮಸಾಲಿ ಮಠದ ಫೋಕ್ಸೋ ಪ್ರಕರಣದಲ್ಲಿ ಮಹತ್ವದ ತೀರ್ಪು ಸಿಕ್ಕಿದೆ. ಪ್ರಕರಣದ ಆರೋಪಿಯಾಗಿರುವ ವಚನಾನಂದ ಸ್ವಾಮೀಜಿಗೆ ದಾವಣಗೆರೆಯ ವಿಶೇಷ ಫೋಕ್ಸೋ ನ್ಯಾಯಾಲಯ ಷರತ್ತುಬದ್ಧ ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದೆ. ಹೈಕೋರ್ಟ್ ಸೂಚನೆಯಂತೆ ಸಲ್ಲಿಕೆಯಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿ ಕೋರ್ಟ್ ಈ ಆದೇಶ ಹೊರಡಿಸಿದೆ. ಸ್ವಾಮೀಜಿಗೆ ಜಾಮೀನು ಸಿಗುತ್ತಿದ್ದಂತೆ ಇತ್ತ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದರೆ, ಅತ್ತ ಸಂತ್ರಸ್ತರ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ನಡೆಸಿದ್ದಾರೆ. ಹಾಗಾದ್ರೆ ಇವತ್ತು ನ್ಯಾಯಾಲಯದಲ್ಲಿ ನಡೆದಿದ್ದೇನು? ಇಲ್ಲಿದೆ ನೋಡಿ. ವಚನಾನಂದ ಸ್ವಾಮೀಜಿಗೆ ಷರತ್ತುಬದ್ಧ ರೆಗ್ಯುಲರ್ ಜಾಮೀನು. ದಾವಣಗೆರೆ ಫೋಕ್ಸೋ ನ್ಯಾಯಾಲಯದಿಂದ ಮಹತ್ವದ ತೀರ್ಪು. ಕೋರ್ಟ್ ಆವರಣದಲ್ಲೇ ಸಿಹಿ ಹಂಚಿ ಸಂಭ್ರಮಾಚರಣೆ. ಜಾಮೀನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಂತ್ರಸ್ತರ ಪರ ವಕೀಲರ ತಯಾರಿ. ಪಂಚಮಸಾಲಿ ಮಠದ ಟ್ರಸ್ಟ್ ಹಾಗೂ ವಚನಾನಂದ ಸ್ವಾಮೀಜಿ ನಡುವಿನ ವಿವಾದಕ್ಕೆ ಸಂಬಂಧಿಸಿದ ಫೋಕ್ಸೋ ಪ್ರಕರಣದಲ್ಲಿ ಈಗ ಮಹತ್ವದ ಬೆಳವಣಿಗೆಯಾಗಿದೆ. ಪ್ರಕರಣ ದಾಖಲಾಗುವ ಮುಂಚೆಯೇ ಸ್ವಾಮೀಜಿ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದರು. ಆದರೆ ಇದನ್ನು ಪ್ರಶ್ನಿಸಿದ ದೂರುದಾರರು ಹೈಕೋರ್ಟ್ ಮೊರೆ ಹೋಗಿದ್ದರು. ಅರ್ಜಿ ಆಲಿಸಿದ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ರದ್ದುಪಡಿಸಿ ಕೆಳ ನ್ಯಾಯಾಲಯದಲ್ಲಿ ರೆಗ್ಯುಲರ್ ಜಾಮೀನಿಗೆ ಅರ್ಜಿ ಸಲ್ಲಿಸಲು ಸೂಚಿಸಿತು. ಅದರಂತೆ ದಾವಣಗೆರೆಯ ವಿಶೇಷ ಫೋಕ್ಸೋ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. 2 ವಾರಗಳಿಂದ ಉಭಯ ಪಕ್ಷಗಳ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಸಾಕ್ಷಿಗಳಿಗೆ ಪ್ರಭಾವ ಬೀರಬಾರದು, ಸಾಕ್ಷ್ಯ ನಾಶ ಮಾಡಬಾರದು ಮತ್ತು ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಎಂಬ ಕಠಿಣ ಷರತ್ತುಗಳೊಂದಿಗೆ ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದ್ದಾರೆ. ಇನ್ನು ಕೋರ್ಟ್ ಆದೇಶದ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಸ್ವಾಮೀಜಿ ಪರ ವಕೀಲ ಎಸ್.ಬಿ. ಪಾಟೀಲ್, ಮಠದಿಂದ ಸ್ವಾಮೀಜಿಯವರನ್ನು ದೂರ ಇಡಬೇಕೆಂಬ ಹಿತಾಸಕ್ತಿಯಿಂದಲೇ ಈ ಕೇಸ್ ಹಾಕಲಾಗಿತ್ತು. ನಮ್ಮ ವಾದವನ್ನು ಪುರಸ್ಕರಿಸಿ ನ್ಯಾಯಾಲಯ ಜಾಮೀನು ನೀಡಿದೆ ಎಂದಿದ್ದಾರೆ. ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂತಹ ಶ್ರೀ ವಚನಾನಂದ ಸ್ವಾಮಿಗಳವರನ್ನು ಏನಾದರೂ ಮಾಡಿ ಜೈಲಿಗೆ ಹಾಕಿಸಲೇಬೇಕು, ಅವರನ್ನು ಮಠದಿಂದ ಓಡಿಸಲೇಬೇಕಂತಕ್ಕಂಥ ಒಂದು ಕುತಂತ್ರವನ್ನು, ತಂತ್ರವನ್ನು, ಷಡ್ಯಂತ್ರವನ್ನು ಮಾಡಿ ಅವ್ರ ಮೇಲೆ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಸ್ತಾರೆ. ಅದು ನಮಗೆ ಸ್ವಾಮೀಜಿಯವರಿಗೆ ಗೊತ್ತಾಗ್ತದೆ. ಹೀಗಾಗಿ ಪ್ರಕರಣ ದಾಖಲಾಗುವ ಪೂರ್ವದಲ್ಲಿ ವಚನಾನಂದ ಸ್ವಾಮಿಗಳ ಪರವಾಗಿ ದಾವಣಗೆರೆಯ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದಾಗ ಮೊನ್ನೆ ವಿಶೇಷ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿತ್ತು. ಇದಾದ ನಂತರ ಸದರಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ ಆದೇಶವನ್ನು ಪ್ರಶ್ನಿಸಿ ಏನು ದೂರುದಾರರು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಅರ್ಜಿಯನ್ನು ಸಲ್ಲಿಸಿ ನಿರೀಕ್ಷಣಾ ಜಾಮೀನು ರದ್ದುಪಡಿಸುವಂತೆ ಕೋರಿದ್ದರು. ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೆಲವೊಂದು ತಾಂತ್ರಿಕ ಕಾರಣಗಳನ್ನು ಆಧರಿಸಿ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯದ ನಿರೀಕ್ಷಣಾ ಜಾಮೀನು ಆದೇಶವನ್ನು ರದ್ದು ಮಾಡಿತ್ತು. ಇದೆಲ್ಲ ತಮಗೆ ಗೊತ್ತಿದೆ. ಅದರಂತೆ ಮೊನ್ನೆ ಕರ್ನಾಟಕ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ಸ್ವಾಮೀಜಿಯವರ ನಿರೀಕ್ಷಣಾ ಜಾಮೀನನ್ನು ರದ್ದುಪಡಿಸುವುದರ ಜೊತೆಗೆ ನಮಗೆ ರೆಗ್ಯುಲರ್ ಬೇಲನ್ನು ತೆಗೆದುಕೊಳ್ಳಲಿಕ್ಕೆ 3 ವಾರಗಳ ಕಾಲಾವಕಾಶವನ್ನು ಕೂಡ ನೀಡಿತ್ತು. ಆ ಪ್ರಕಾರ ನಾವು ಪುನಃ ದಾವಣಗೆರೆಯ ಗೌರವಾನ್ವಿತ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ರೆಗ್ಯುಲರ್ ಬೇಲಿಗಾಗಿ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದೆವು. ಅದರ ಬಗ್ಗೆ ಸುದೀರ್ಘವಾದಂಥ ವಾದ ವಿವಾದಗಳು ಕೂಡ ಆಗಿದ್ದವು. ಇದರಲ್ಲಿ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಂಡಿಸಿದ್ರು. ದೂರುದಾರರ ಪರವಾಗಿ ಪ್ರತ್ಯೇಕ ವಕೀಲರನ್ನು ನೇಮಕ ಮಾಡಿ ಅವ್ರ ಮುಖಾಂತರ ವಾದವನ್ನು ಮಂಡಿಸಿದ್ರು. ಸ್ವಾಮೀಜಿಯರ ಪರವಾಗಿ ನಾವು ಕೂಡ ಸುದೀರ್ಘವಾದಂಥ ವಾದವನ್ನು ಮಂಡಿಸಿದ್ವಿ. ಎಲ್ಲ ವಾದ ವಿವಾದವನ್ನು ಕೇಳಿದಂತಹ ಈ ಮಾನ್ಯ ನ್ಯಾಯಾಲಯ ಈ ದಿವಸ ಆದೇಶಕ್ಕೆ ನಿಗದಿಪಡಿಸಿತ್ತು. ಈ ದಿವಸ ನಮಗೆ ಖುಷಿಯಾಗಿದೆ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಜಯ ಸಿಕ್ಕಿದೆ. ವಚನಾನಂದ ಸ್ವಾಮಿಗಳವರಿಗೆ ರೆಗ್ಯುಲರ್ ಬೇಲ್ ಕೇಳಿ ಸಲ್ಲಿಸಿದಂಥ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿ ಜಾಮೀನನ್ನು ಮಂಜೂರು ಮಾಡಿದೆ ಅಂತ ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ. ಕಂಡೀಷನ್ ಹಾಕಿದ್ದಾರೆ, ಜಾಮೀನು ಸೂಕ್ತ ಜಾಮೀನುದಾರನ ಕೊಡಬೇಕು,
ಸಾಕ್ಷಿದಾರಿಗೆ ಯಾವುದೇ ಬೆದರಿಕೆಯನ್ನು ಹಾಕಬಾರ್ದು, ನ್ಯಾಯಾಲಯದಲ್ಲಿ ಪ್ರತಿ ಮುದ್ದತಿಗೆ ಹಾಜರಾಗಬೇಕು ಅಂತಕ್ಕಂಥ ಕೆಲವೊಂದು ನಿರ್ಬಂಧನೆಗಳನ್ನು ಕೂಡ ಹಾಕಿದ್ದಾರೆ. ಆ ಎಲ್ಲ ನಿರ್ಬಂಧನೆಗಳನ್ನು ಸ್ವಾಮೀಜಿಯವರು ಪಾಲಿಸಲಿಕ್ಕೆ ಬದ್ಧರಾಗಿದ್ದಾರೆ. ಇತ್ತ ನ್ಯಾಯಾಲಯ ಜಾಮೀನು ನೀಡುತ್ತಿದ್ದಂತೆ ಕೋರ್ಟ್ ಆವರಣದಲ್ಲಿ ನೆರೆದಿದ್ದ ವಚನಾನಂದ ಸ್ವಾಮೀಜಿ ಬೆಂಬಲಿಗರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಇದು ಸತ್ಯಕ್ಕೆ ಸಿಕ್ಕ ಜಯ ಎಂದು ಘೋಷಣೆ ಕೂಗಿದರು. ಇದೇ ವೇಳೆ ಲೆಕ್ಕ ಕೊಡಿ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡ ಮಾತನಾಡಿ, ಸ್ವಾಮೀಜಿಯವರನ್ನು ಜೈಲಿಗಟ್ಟಲು ಮಠದ ಟ್ರಸ್ಟ್ ದೊಡ್ಡ ಸಂಚು ರೂಪಿಸಿತು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತೊಂದೆಡೆ ಕೋರ್ಟ್ ಆದೇಶಕ್ಕೆ ಗೌರವ ನೀಡುತ್ತೇವೆ ಎಂದಿರುವ ಸಂತ್ರಸ್ತರ ಪರ ವಕೀಲ ರಮೇಶ್ ಕಲಾಲ್ ತೀರ್ಪಿನ ಪ್ರತಿ ಕೈ ಸೇರಿದ ಬಳಿಕ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಕಕ್ಷಿದಾರರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ವಚನಾನಂದ ಶ್ರೀಗಳವರ ಮೇಲೆ ನಮ್ಮ ನ್ಯಾಯವಾದಿಗಳು ಹೇಳ್ದಂಗೆ ತಂತ್ರ ಕುತಂತ್ರ ಎಲ್ಲ ಷಡ್ಯಂತ್ರಗಳನ್ನು ಮಾಡಿ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವ್ರನ್ನ ಜೈಲಿಗೆ ಕಳಿಸಿ ಆ ಮಠದಿಂದ ಉಚ್ಚಾಟನೆ ಮಾಡುವಂಥ ಸಂಚನ್ನು ಟ್ರಸ್ಟ್ನವ್ರು ಮಾಡಿದ್ರು. ನಾನು ಈ ಮೂಲಕ ಟ್ರಸ್ಟ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಂತಹ ಅನೈತಿಕ ವ್ಯವಸ್ಥೆಯಿಂದ ಹೊರಗೆ ಬಂದು ಯಾವಾಗಲೂ ನೈತಿಕವಾಗಿರಬೇಕು, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಆ ಕೆಲಸವನ್ನು ಸಮಾಜದ ಮುಖಂಡರು ಮಾಡಿದರೆ ಇದು ಅವರಿಗೆ ಶೋಭೆ ತರ್ತೈತಿ. ಈಗಲಾದರೂ ಟ್ರಸ್ಟ್ನವರಾಗಲಿ ಸಮಾಜದ ನಮ್ಮ ಮುಖಂಡರಾಗಲಿ ಜಾಗೃತಿಗೊಂಡು ಮುಂದೆ ಇಂಥ ಯಾವುದೇ ಒಂದು ಪ್ರಕರಣಕ್ಕೆ ಅವಕಾಶ ಇಲ್ದಂಗೆ ಅವರು ಸೂಕ್ತವಾಗಿ ಬಂದು ಕುಂತು ಎಲ್ಲವನ್ನೂ ಇತ್ಯರ್ಥ ಮಾಡಿಕೊಂಡು ಹೋದರೆ ಅವರಿಗೆ ಗೌರವ ಬರ್ತೈತೆ ಹೊರತು ಇಂಥ ಸಣ್ಣತನದ ನೀಚತನದ ಕೆಲಸವನ್ನು ಅವರು ಮಾಡಿದ್ದೇ ಆದರೆ ಅವರು ಅಧೋಗತಿಗೆ ಹೋಗೋದ್ರಾಗ ಎರಡನೇ ಮಾತಿಲ್ಲ. ನಮ್ಮ ಸತ್ಯ, ನಮ್ಮ ಹೋರಾಟ ಇವೆಲ್ಲವಕ್ಕೂ ಸಿಕ್ಕ ಜಯ ಇದು ಅಂತ ತಮಗೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವತ್ತೂ ನಾವು ಗುರುಗಳನ್ನಾಗಲಿ ಮಠದ ವ್ಯವಸ್ಥೆಯನ್ನಾಗಲಿ ಹಾಳು ಮಾಡಲಿಕ್ಕೆ ಬಿಡಲ್ಲ. ಅದು ಉತ್ತರವಾಗಿ ಬೆಳಿಬೇಕು, ಅಲ್ಲಿ ವ್ಯವಸ್ಥಿತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು. ಇದು ಭಕ್ತರ ಮತ್ತು ಹೋರಾಟಗಾರರ ಅಭಿಲಾಷೆ. ನಾನು ಈ ಮೂಲಕ ಎಲ್ಲ ನ್ಯಾಯವಾದಿಗಳು, ನಮ್ಮ ಎಸ್ ವಿ ಪಾಟೀಲ್ರನ್ನ ಮೊದಲುಗೊಂಡು ಉಳಿದೆಲ್ಲ ನ್ಯಾಯವಾದಿಗಳು ನಿರಂತರವಾಗಿ ಈ ಕೇಸನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಹೋರಾಟ ಮಾಡಿ ಜಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ವಚನಾನಂದ ಸ್ವಾಮಿಗಳ ರೆಗ್ಯುಲರ್ ಬೇಲ್ ಕುರಿತಂತೆ ನ್ಯಾಯಾಲಯದ ಆದೇಶ ಇತ್ತು. ಘನ ನ್ಯಾಯಾಲಯವು ಅವರಿಗೆ ಬೇಲನ್ನು ಜಾಮೀನು ಗ್ರ್ಯಾಂಟ್ ಮಾಡಿದೆ. ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ. ನಾವು ನ್ಯಾಯಾಲಯದ ಆದೇಶವನ್ನು ಗೌರವಿಸಲೇಬೇಕು. ಹೀಗಾಗಿ ಮುಂದಿನ ನಡೆಯನ್ನು ನಮ್ಮ ಕಕ್ಷಿದಾರರೊಂದಿಗೆ ಕುರಿತು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ. ಇನ್ನೂ ಆದೇಶದ ಪ್ರತಿ ಲಭ್ಯವಾಗಿಲ್ಲ. ಏನು ಕಂಡೀಷನ್ಗಳು ಹಾಕಿದ್ದಾವೆ ನಮ್ಮ ಆದೇಶದ ಪ್ರತಿ ಲಭ್ಯವಾದ ಮೇಲೆ ನಮಗೆ ಗೊತ್ತಾಗ್ತದೆ. ಆದ್ಯತೆ ಇದೆ, ನಮ್ಮ ಕಕ್ಷಿದಾರರೊಂದಿಗೆ ಚರ್ಚೆ ಮಾಡಿ ಆ ಬಗ್ಗೆ ಕ್ರಮ ತಗೊಳ್ತೀವಿ. ಒಟ್ಟಿನಲ್ಲಿ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು, ಕಾನೂನು ಹೋರಾಟದ ಮುಂದಿನ ಘಟ್ಟ ಸದ್ಯದಲ್ಲೇ ಆರಂಭವಾಗಲಿದೆ. ಸದ್ಯಕ್ಕೆ ವಚನಾನಂದ ಸ್ವಾಮೀಜಿಗೆ ಕೋರ್ಟ್ನಿಂದ ದೊಡ್ಡ ರಿಲೀಫ್ ಸಿಕ್ಕಂತಾಗಿದ್ದರೂ ದೂರುದಾರರು ಹೈಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗುತ್ತಿರುವುದರಿಂದ ಈ ಹೈ ಪ್ರೊಫೈಲ್ ಕೇಸ್ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣಿ ಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.